ಇಟ್ ವಾಸ್ ಅ ಸ್ಮಾಲ್ ಥಿಂಗ್. ಸಮಸ್ಯೆ ತಮಾಷೆ ಏನಂತ ಹೇಳಿದ್ರೆ, ನಮ್ಮ ಅಕ್ಕಪಕ್ಕದವರೆಲ್ಲ ಆ ಬೋರ್ಡ್ ನೋಡಿ ನಗ್ತಾ ಇದ್ರು. ಅಯ್ಯೋ ನೋಡಿ, ಅವರು ಜಾಬ್ ಟೈಪಿಂಗ್ ಮಾಡ್ತಾರಂತೆ, ಅವ್ರ ಮಷಿನ್ ನೋಡಿ ಇಷ್ಟು ಸಣ್ಣದು, ಇಷ್ಟು ಮಷಿನ್, ಅದರಲ್ಲಿ 2 ಅಥವಾ 3 ಕಾಪಿಗಳು ಮಾತ್ರ ಕಾರ್ಬನ್ ಕಾಪಿಗಳನ್ನ ತೆಗಿಬೋದಿತ್ತು. ಸೊ ಅದರಲ್ಲಿ ನಾವು ಪ್ರಾರಂಭ ಮಾಡಿದ್ದು. ಪ್ರಿಯರೇ, ದೇವರು ಅದನ್ನು ಹೇಗೆ ಆಶೀರ್ವಾದ ಮಾಡಿದರು. ದೇವರಿಗೆ ನಾವು ಒಪ್ಪಿಸಿಕೊಟ್ವಿ. ದೇವರ ಹತ್ರ ನಾವು ಪ್ರಾರ್ಥನೆ ಮಾಡಿದ್ವಿ, ದೇವರೇ ಈ JK ಮಷಿನನ್ನು ಆಶೀರ್ವಾದ ಮಾಡು. ಇನ್ನೊಂದು ಮಷಿನ್ ನಾವು ತಗೊಂಡ್ವಿ, ಅದು ಹಳೇ ಮಷಿನ್. ಆದರೆ JK ಮಷಿನ್ ತಗೊಂಡಿದ್ರಿಂದ ಆಗಿರುವಂಥ ಮೊದಲನೇ ಒಂದು ಅದ್ಭುತ ಏನಂದರೆ, ಇನ್ನೊಂದು ದೊಡ್ಡ ಮಷಿನನ್ನು ನಾವು ತಗೊಂಡ್ವಿ. ಅದು ಹಳೇ ಮಷಿನ್, ಯೂಸ್ಡ್ ಮಷಿನ್. ಅದು ಲೆಟರ್ಸ್ ಮೇಲೆ ಅಲೈನ್ಮೆಂಟೇ ಇರಲಿಲ್ಲ. ಆದರೂ ಸಹ ನಾವು ಎಷ್ಟೊಂದು ಕೆಲಸಕ್ಕೆ ಅದನ್ನು ಯೂಸ್ ಮಾಡಿದ್ವಿ. ಅದಾದ ನಂತರ ದೇವರು ಮಾಡಿರುವಂಥ ಅದ್ಭುತ ಕಾರ್ಯ ಏನಂತ ಹೇಳಿದ್ರೆ, ಪ್ರಿಯರೇ, ಒಂದು ಅಂಗಡಿಯ ಹಾಕ್ಕೊಳ್ಳೋ ಹಾಗೆ ಮಾಡಿದರು, ಅನೇಕ ಮಷಿನ್ಗಳನ್ನು ಇಟ್ಕೊಳ್ಳೋ ಹಾಗೆ, ಮತ್ತು ಸೈಕ್ಲೋಸ್ಟೈಲ್ ಮಷಿನ್, ಎಲೆಕ್ಟ್ರಿಕ್ ಟೈಪ್ ರೈಟರ್ಗಳನ್ನು ಇಟ್ಕೊಳ್ಳೋ ಹಾಗೆ ದೇವರು ಅದ್ಭುತ ಮಾಡಿದರು. ಸೊ ಎಲ್ಲಿಂದ ಪ್ರಾರಂಭ ಆಯಿತು ಅಂತ ಹೇಳಿದ್ರೆ, ವಿತ್ ಅ ಸ್ಮಾಲ್ JK ಟೈಪ್ ರೈಟರ್, ಅ ಸ್ಮಾಲ್ JK ಟೈಪ್ ರೈಟರ್. ಆದ್ದರಿಂದ ಪ್ರಿಯ ಸಹೋದರಿ, ದೇವರ ಹಸ್ತ ಬಂತು ಅಂತ ಹೇಳಿದ್ರೆ ಒಂದು ಅದ್ಭುತ. ನಿಮ್ಮ ಹತ್ತಿರ ಇರುವ ಚಿಕ್ಕ ವಸ್ತುವಿನ ಮೇಲೆ ದೇವರ ಅಭಿಷೇಕ ಬಂತು ಅಂತ ಹೇಳಿದ್ರೆ ದೇವರ ಚರಿತ್ರೆಯನ್ನೇ ಬದಲಾವಣೆ ಮಾಡ್ತಾರೆ. ಸೊ ಡು ನಾಟ್ ನೆಗ್ಲೆಕ್ಟ್, ಡೋಂಟ್ ಡಿಸ್ಪೈಸ್ ದ ಸ್ಮಾಲ್ ಥಿಂಗ್ಸ್ ದಟ್ ಯು ಹ್ಯಾವ್. ಸಣ್ಣ ಕೆಲಸ, ಸಣ್ಣ ಗಾಡಿ, ಸಣ್ಣ ಮನೆ, ಸಣ್ಣ ವ್ಯವಹಾರ ದೇವರು ಕೊಟ್ಟಿದ್ದಾರೆ. ಮನೆಯಲ್ಲಿರುವಂಥ ಚಿಕ್ಕ ಚಿಕ್ಕ ವಸ್ತುಗಳು, ಅವುಗಳನ್ನು ತಾತ್ಸಾರ ಮಾಡಬೇಡಿ. ಅಯ್ಯೋ ಏನಪ್ಪ, ಎಲ್ಲರಿಗೂ ದೇವರು ಎಷ್ಟು ಆಶೀರ್ವಾದ ಮಾಡಿದ್ದಾರೆ, ನನಗೆ ನೋಡು ಏನಿಲ್ಲ, ನನ್ನ ಪರಿಸ್ಥಿತಿ ನೋಡು ಅಂತ ಹೇಳಿ ಗುಣಗುಟ್ಟಬೇಡ್ರಿ. ಇದ್ದ ಚಿಕ್ಕದನ್ನು ಒಂದು ದೊಡ್ಡ ಅದ್ಭುತ ಆಗಬೇಕು ಅಂತ ಹೇಳಿದ್ರೆ ಅವರ ಹಸ್ತಗಳಿಗೆ ಒಪ್ಪಿಸಿಕೊಡಿ. ನಿಮ್ಮ ಮಗ ಸರಿಯಾಗಿ ಕಲಿಯೋದಿಲ್ವಾ? ನಿಮ್ಮ ಮಗ ಪೆದ್ದ ಇದ್ದಾನ, ಮಗಳು ಪೆದ್ದಿ ಇದ್ದಾಳ, ಅಥವಾ ಅವ್ರಿಗೆ ಸರಿಯಾಗಿ ಅರ್ಥ ಆಗೋದಿಲ್ಲ, ಸರಿಯಾಗಿ ಶಾಲೆಗೆ ಹೋಗೋದಿಲ್ವಾ? ನಿಮಗಿರುವಂಥ ಸಣ್ಣ ಬಿಸ್ನೆಸ್, ಅದರಿಂದ ಒಳ್ಳೆ ಲಾಭ ಬರ್ತಾ ಇಲ್ವಾ? ಅಥವಾ ನಿಮ್ಮ ಗಾಡಿ ಯಾವಾಗಲೂ ಕೆಟ್ಟು ಹೋಗುತ್ತಾ? ಪ್ರಿಯರೇ, ಇವು ಏನೇ ಇದ್ದರೂ ಅದೊಂದು ವೇಳೆ ಮುರಿದು ಹೋಗಿರ್ಬೋದು, ಹಳೇದಾಗಿರ್ಬೋದು, ಸೆಕೆಂಡ್ ಹ್ಯಾಂಡ್ ಇರ್ಬೋದು. ಮೊದಲೇದಾಗಿ ನಾವು ಮಾಡಬೇಕಾದ ಸಂಗತಿ ಏನಂತ ಹೇಳಿದ್ರೆ, ಗುಣಗುಟ್ಟೋದನ್ನು ನಾವು ನಿಲ್ಲಿಸ್ಬೇಕು. ಗುಣಗುಟ್ಟಬೇಡಿ, ಏನಿದೆ ಅದನ್ನೇ. ನಾವು ಸೇವೆ ಪ್ರಾರಂಭ ಮಾಡಿದಾಗ ಪ್ರಿಯರೇ, ನಮಗೆ ಒಂದು ಬಿಲ್ಡಿಂಗ್ ಇರಲಿಲ್ಲ. ಎಲ್ಲೆಲ್ಲೋ ನಾವು ಒಂದು ಕಟ್ಟಡ, ಶಾಲೆಯ ಕೋಣೆಗಳಲ್ಲಿ ಅಥವಾ ಬೇರೆಯವರ ಬಿಲ್ಡಿಂಗಲ್ಲಿ, ಬೇರೆಯವರ ಮನೆಯಲ್ಲಿ ನಾವು ಮೀಟಿಂಗ್ ಮಾಡ್ತಾಯಿದ್ವಿ. ಆದರೆ ಪ್ರಿಯರೇ, ನಾವು ಗುಣಗುಟ್ಟಲಿಲ್ಲ. ದೇವರಿಗೆ ಸ್ತೋತ್ರ ಹೇಳಿದ್ವಿ, ಸ್ವಾಮಿ ಇದಾದರೂ ಇದೆ, ಕೆಲವರಿಗಿದು ಇಲ್ಲ, ಇದನ್ನು ನೀನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಂತ ಹೇಳಿ ನಾವು ಮಾಡಿದ್ರಿಂದ ಪ್ರಿಯರೇ, ಇವತ್ತು ವಿಶಾಲವಾದ ಸ್ಥಳಕ್ಕೆ ದೇವರು ನಮ್ಮನ್ನು ನಡೆಸಿದ್ದಾರೆ. ಪ್ರಿಯರೇ, ದೇವರು ಏನು ಕೊಟ್ಟಿದ್ದಾರೆ ಅದರ ವಿಷಯದಲ್ಲಿ ಮೊದಲು ನಾವು ಮಾಡಬೇಕಾದಂಥ ದೊಡ್ಡ ಕ್ರಿಯೆ ಯಾವುದು ಅಂತ ಹೇಳಿದ್ರೆ, ಥ್ಯಾಂಕ್ ಹಿಮ್ ಫಾರ್ ದ್ಯಾಟ್. ಅದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಯೇಸು ಸ್ವಾಮಿ ರೊಟ್ಟಿ ಮೀನುಗಳನ್ನು ತಗೊಂಡು ದೇವರಿಗೆ ಸ್ತೋತ್ರ ಮಾಡಿ, ದೇವರಿಗೆ ಸ್ತೋತ್ರ ಮಾಡಿ. ಪ್ರಿಯರೇ, ಮಗ ಸರಿ ಕಲಿತಾ ಇಲ್ವಾ? ಅವನಿಗೆ ವಿಷಯದಲ್ಲಿ ಗುಣಗುಟ್ಟಿ ಅವನ ತಲೆಗೊಡೆದು ಅವನಿಗೆ ಅಲ್ಲಸಲ್ಲದ ಮಾತುಗಳನ್ನು ಹೇಳೋದಕ್ಕಿಂತ, ದೇವರೇ ಈ ಮಗನನ್ನು ಕೊಟ್ಟಿದ್ದೆ, ನಿನ್ನ ನಾಮಕ್ಕೆ ಸ್ತೋತ್ರ, ಏನೋ ಒಂದು ಅದ್ಭುತ ನೀನು ಈತನ ಮೂಲಕ ಮಾಡ್ತಿ, ನೀನು ಕೊಟ್ಟಿರೋ ಈ ಸಣ್ಣ ಟೈಪ್ ರೈಟರ್ ಏನೋ ಒಂದು ಅದ್ಭುತ ನೀನು ಮಾಡ್ತಿ, ನೀನು ಕೊಟ್ಟಿರೋ ಈ ಸಣ್ಣ ಗಾಡಿ ಏನೋ ಒಂದು ಅದ್ಭುತ ನೀನು ಮಾಡ್ತಿ, ಕೊಟ್ಟಿರುವ ಈ ಸಣ್ಣ ಬಿಸ್ನೆಸ್ ಸ್ವಾಮಿ ನಿನ್ನ ಕೈಗೆ ಒಪ್ಪಿಸಿಕೊಡ್ತೇವೆ, ನಿನಗೆ ಸ್ತೋತ್ರ ಅಂಥೇಳಿ ಉತ್ಸಾಹದಿಂದ, ಸಂತೋಷದಿಂದ ದೇವರಿಗೆ ಕೃತಜ್ಞತೆಯನ್ನು ನೀವು ಸಲ್ಲಿಸಿ ನೋಡಿ. ಇದು ಜೀವನದ, ಯಶಸ್ವಿಯ ಜೀವನದ, ಜಯದ ಜೀವನದ, ಸಮೃದ್ಧಿಯ ಜೀವನದ ಇನ್ನೊಂದು ವಿಶೇಷವಾದಂಥ ಗುಟ್ಟು. ಈ ಗುಟ್ಟನ್ನು ಬಿಟ್ಟುಕೊಡ್ಬೇಡಿ ಪ್ರಿಯರೇ. ಸಣ್ಣ ಸಂಗತಿಗಳಿದೆ, ಎಷ್ಟೋ ಜನ ಪ್ರಾರಂಭ ಮಾಡಿದ್ದು, ದೊಡ್ಡದು ಒಮ್ಮಗಲೇ ಆಗಿಲ್ಲ, ಸಣ್ಣದರಿಂದ ಪ್ರಾರಂಭ ಆಗ್ತದೆ. ಆದ್ದರಿಂದ ನೋಡ್ರಿ, ಈ ಒಂದು ಕಾರ್ಯದಲ್ಲಿ ಆಗಿರುವಂಥ ಸಣ್ಣ ಸಂಗತಿ, ಅದ್ಭುತ ಏನು ಅಂತ ಹೇಳಿದರೆ,
ಚಿಕ್ಕದಕ್ಕೆ ನೀವು ಗಣನೆಗೆ ತಕ್ಕೊಂಡ್ರಿ, ಚಿಕ್ಕ ವಸ್ತುವಿಗೆ ಬೆಲೆ ಕೊಟ್ರಿ, ಅದನ್ನು ದೇವರ ಹಸ್ತಕ್ಕೆ ನೀವು ಒಪ್ಪಿಸಿಕೊಟ್ರಿ, ದೇವರಿಗೆ ಅದಕ್ಕೋಸ್ಕರ ನೀವು ಸ್ತೋತ್ರ ಮಾಡಿದಿ. ಯಾವಾಗ ದೇವರ ಹಸ್ತದಲ್ಲಿ ಅದು ಹೋಗುತ್ತೋ ಅದರ ರೂಪ ಬದಲಾವಣೆ ಆಗುತ್ತೆ, ಅದರ ಒಂದು ಚರಿತ್ರೆ ಬದಲಾವಣೆ ಆಗುತ್ತೆ. ಪ್ರಿಯ ಸಹೋದರ ಸಹೋದರಿ, ಯೇಸು ಸ್ವಾಮಿ ಅದನ್ನು ನಿಮ್ಮ ಜೀವನದಲ್ಲಿ ಇರುವಂಥ ಚಿಕ್ಕ ಸಂಗತಿಗಳನ್ನು ಯೇಸು ತನ್ನ ಕೈಗಳಲ್ಲಿ ತಕ್ಕೊಳ್ತಾರೆ. ಅವರ ಕೈಯಲ್ಲಿ ನೀವು ಒಪ್ಪಿಸಿಕೊಟ್ರೆ ಅದನ್ನು ತಕ್ಕೊಂಡು ಅವರು ದೇವರಿಗೆ ಸ್ತೋತ್ರ ಮಾಡಿದರೆ, ಹಾಗೆ ನಾವು ಸಹ ದೇವರಿಗೆ ಸ್ತೋತ್ರ ಮಾಡೋಣ. ದೇವರೇ ನೀನು ಕೊಟ್ಟಿದ್ದಕ್ಕಾಗಿ. ನಾವು ದೇವರು ದೊಡ್ಡದು ಕೊಟ್ಟಾಗ ಮಾತ್ರ ನಾವು ಅವರಿಗೆ ಸ್ತೋತ್ರ ಹೇಳೋದಲ್ಲ ಪ್ರಿಯರೇ. ನಮಗೆ ಕೊಟ್ಟಿರುವಂಥ ಚಿಕ್ಕ ವಸ್ತುಗಳಿಗಾಗಿ ನಾವು ದೇವರಿಗೆ ಸ್ತೋತ್ರ ಹೇಳೋಣ. ಒಂದನ್ನು ನಾವು ಬಿಡೋಣ, ಗುಣಗುಟ್ಟೋದನ್ನು ನಾವು ಬಿಡಬೇಕು ಪ್ರಿಯರೇ. ಅಯ್ಯೋ ಎಂಥದ್ದಿದೆ ನಾನು, ಅಯ್ಯೋ ಎಂಥ ಮಕ್ಕಳಿದ್ದಾರೆ, ಅಯ್ಯೋ ಎಂಥ ಗಾಡಿ ಇದೆ, ಅಯ್ಯೋ ಎಂಥ ಮನೆ ಇದೆ, ಅಯ್ಯೋ ಎಂಥದ್ದಿದೆ ಅಂಥೇಳಿ ನಾವು ಶಪಿಸ್ತೇವೆ, ನಾವು ಗುಣಗುಡ್ತೇವೆ, ಹೀಯಾಳಿಸ್ತೇವೆ, ನಾವು ತಿರಸ್ಕಾರ ಮಾಡ್ತೇವೆ. ನೋ ಪ್ರಿಯರೇ, ಹಾಗಲ್ಲ. ದೇವರು ಏನು ಕೊಟ್ಟಿದ್ದಾರೆ ನನಗೆ ಸೇವೆಗೆ ಬರೋಕ್ಕಿಂತ ಮುಂಚೆ 2 ಅಥವಾ 3 ಬಟ್ಟೆ, ಓಕೆ, ನನ್ನ ಕಾಲಲ್ಲಿ ಶೂಸ್ ಇರಲಿಲ್ಲ. ಪ್ರಿಯರೇ, ದೇವರಿಗೆ ಸ್ತೋತ್ರ. ದೇವರು ಏನು ಕೊಟ್ಟಿದ್ದಾರೆ ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಹೇಳೋಣ. ಹೀಗೆ ಮಾಡಿ ನೋಡಿ, ನಿಮ್ಮ ಜೀವನದಲ್ಲಿ ನೀವು ಇದ್ದ ಹಾಗೆ ಇರುವುದಿಲ್ಲ. ಆದಂಥ ಸಂಗತಿ ಏನಂದರೆ, ನಮ್ಮ ದೇವರು ಇಲ್ಲಿ ಮಾಡಿದ್ದೇನಂತ ಹೇಳಿದ್ರೆ, ಚಿಕ್ಕದನ್ನು ದೊಡ್ಡದಾಗಿ ಮಾಡಿದರು. ಚಿಕ್ಕದನ್ನು ದೊಡ್ಡದಾಗಿ ಮಾಡಿದಂದರೆ 5 ರೊಟ್ಟಿ 2 ಮೀನು 5,000 ಗಂಡಸರು ಹೆಂಗಸರು ಮಕ್ಕಳು ತಿಂದು ಹೋಗುವ ಹಾಗೆ ಮಾಡಿದರು ಪ್ರಿಯರೇ. ಇನ್ನೊಂದೇನಂತ ಹೇಳಿದ್ರೆ, ಚಿಕ್ಕ ಸಂಗತಿಗಳ ದೇವರು ದೊಡ್ಡದು ಮಾಡೋದು ಮಾತ್ರವಲ್ಲ, ಚಿಕ್ಕ ಸಂಗತಿಗಳ ಮೂಲಕ ತೃಪ್ತಿಪಡಿಸ್ತಾರೆ. ಉದಾಹರಣೆಗಾಗಿ, ಮಗ ಚೆನ್ನಾಗಿ ಓದ್ತಾರೆ. ನಮ್ಮ ಮಗಳು ಓದ್ತಾ ಇರಲಿಲ್ಲ ಸರಿಯಾಗಿ. ನಾವು ಒಂದೊಂದು ಸತಿ ಅಂದ್ಕೊಂಡು ಇವಳು ಹೀಗೇನೆ, ನಾನು ಅವಳಿಗೆ ಮ್ಯಾಥಮೆಟಿಕ್ಸ್ ಹೇಳಿಕೊಟ್ರೆ 100 ಸಾರಿ ಹೇಳಿಕೊಟ್ರು ಅವ್ರ ತಲೆಯಲ್ಲಿ ಹೋಗ್ತಾ ಇರಲಿಲ್ಲ. ದೇವ್ರ ಹಸ್ತಕ್ಕೆ ಒಪ್ಪಿಸಿಕೊಟ್ವಿ. ದೇವರೇ ನಿನಗೆ ಸ್ತೋತ್ರ, ಇವಳ ಜೀವನದಲ್ಲಿ ಕಾರ್ಯ ಮಾಡ್ತೀಯ ನೀನು ಅಂತ ನಾವು ಪ್ರಾರ್ಥನೆ ಮಾಡಿದ್ವಿ. ದೇವರಿಗೆ ಸ್ತೋತ್ರ ಸಲ್ಲಿಸಿದ್ವಿ. ಅದ್ಭುತವಾದ ರೀತಿಯಲ್ಲಿ ತುಂಬ ಬದಲಾವಣೆ ಆದಳು. ಅದ್ಭುತವಾದ ರೀತಿಯಲ್ಲಿ ಸ್ಕೋರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು. ಶಿ ಬಿಕೇಮ್ ವೆರಿ ಬ್ರಿಲಿಯಂಟ್. ದೇವ್ರ ನಾಮಕ್ಕೆ ಸ್ತೋತ್ರ. ಹಾಗೆ ಅನೇಕ ವಸ್ತುಗಳು, ಕೇವಲ ಮಕ್ಕಳು ಮಾತ್ರವಲ್ಲ, ನಮ್ಮ ಜೀವನದಲ್ಲಿ ಅನೇಕ ವಸ್ತುಗಳು ಹಾಗೆ ಇರ್ತವೆ. ಅವುಗಳನ್ನು ದೇವರ ಹಸ್ತಕ್ಕೆ ಒಪ್ಪಿಸಿಕೊಟ್ರೆ ಅದೇ ವಸ್ತುಗಳಿಂದ ಜನರು ಅಥವಾ ನಾವು ಗಣನೆಗೆ ತೆಗೆದುಕೊಳ್ಳದೇ ಇರುವಂಥ ವಸ್ತುಗಳ ಮೂಲಕ, ಅಥವಾ ನಾವು ಲೆಕ್ಕಕ್ಕೆ ತಗೊಳ್ಳದೆ ಇರುವಂಥ ವಸ್ತುಗಳ ಮೂಲಕ, ತಿರಸ್ಕಾರ ಮಾಡುವಂಥ ವಸ್ತುಗಳ ಮೂಲಕನೇ ದೇವರು ತೃಪ್ತಿಪಡಿಸ್ತಾರೆ. ಸ್ಯಾಟಿಸ್ಫೈಡ್ ಎವ್ರಿ ಒನ್ ಆಫ್ ದೆಮ್. ಯಾಕೆ ತೃಪ್ತಿ ಆಯಿತು ಅಂತ ಹೇಳಿದ್ರೆ, 12 ಪುಟ್ಟಿ ಉಳೀತಂತೆ. 12 ಪುಟ್ಟಿ ಉಳೀತು ಅಂತ ಹೇಳಿ ಅಲ್ಲಿ ನಾವು ನೋಡ್ತೇವೆ. ಇನ್ನೊಂದು ಪಾಠ ನಾವು ಚಿಕ್ಕ ವಸ್ತುಗಳಿಂದ ಕಲಿತೇವೆ. ದೇವರು ಅದನ್ನು ಅದ್ಭುತ ಮಾಡಿ 5 ರೊಟ್ಟಿ 2 ಮೀನಿಂದ 5,000 ಗಂಡಸರು ಹೆಂಗಸರು ಮಕ್ಕಳು ಊಟ ಮಾಡಿ ಆದಮೇಲೆ 12 ಪುಟ್ಟಿ ಉಳೀತು. ಇದರಲ್ಲಿ ನಾನು ಕಲಿತಂಥ ಒಂದು ಸಂಗತಿ ಏನಂತ ಹೇಳಿದ್ರೆ, ಪ್ರಿಯರೇ, ಈ ಉಳಿದ ಸಂಗತಿಗಳನ್ನು ಯೇಸು ಸ್ವಾಮಿ ಬೀಸಕ್ ಬಿಡ್ರಪ್ಪ, ಅದನ್ನ ಯಾಕೆ ತಗೊಳ್ತಾ ಇದ್ದೀರಿ, ಅಲ್ಲಲ್ಲಿ ಬಿದ್ದಿದೆ, ಅಲ್ಲೇ ಬೀಸಾಕ್ ಬಿಡ್ರಿ, ಗಿಡದ ಕೆಳಗೆ ಹಾಕಿ ಅಂತ ಹೇಳಲಿಲ್ಲ, ಕುಡಿಸಿಟ್ರು. ಈ ಬಿಲ್ಡಿಂಗ್ ನಾನು ಕಟ್ಟಬೇಕಾದ್ರೆ, ನಮ್ಮ ದೇವಾಲಯ ಕಟ್ಟಿ ಆದಮೇಲೆ ಎಷ್ಟೋ ಸಾರಿ ವಸ್ತುಗಳು ಅಲ್ಲಲ್ಲಿ ಬಿದ್ದಿರ್ತವೆ. ಪ್ರಿಯರ, ಅವನ್ನೆಲ್ಲ ನಾನು ಆರಿಸೋದು ಯಾಕೆ ಅಂತ ಹೇಳಿದ್ರೆ, ಒಂದು ಇಟ್ಟಿಗೆಗೆ ನಾನು ಕೊಟ್ಟಿರೋ ಬೆಲೆ ನನಗೆ ಗೊತ್ತದೆ. ಮೊದಲು ಕಟ್ಟುವಾಗ ಎಷ್ಟು ಕಡಿಮೆ ಬೆಲೆ, ಕಟ್ತಾ ಹೋಗುವಾಗ ಇಟ್ಟಿಗೆ ಬೆಲೆ ಏರ್ತಾ ಇರುವಾಗ ನಮಗೆ ಎದೆ ದಸಕ್ ಅನ್ನೋದು, ದೇವರೇ ಇಷ್ಟೊಂದು ಕಾಸು ಎಲ್ಲಿಂದ ತರೋದು, ಹೇಗೆ ಕಟ್ಟೋದು. ಒಂದೊಂದು ವಸ್ತುವಿಗೆ ಬೆಲೆ ಇದೆ ಪ್ರಿಯರೇ. ಅದರಿಂದ ನಾನು ಕಲ್ತಿರೋದು 12 ಪುಟ್ಟಿ ಯೇಸು ಸ್ವಾಮಿ ಕೂಡಿಸ್ರಿ ಅಂತ ಹೇಳಿದರು. ಬಹುಶಃ ಯಾರೋ ಬಡವರಿಗೆ ಒಯ್ದು ಕೊಟ್ಟರು ಏನೋ ಗೊತ್ತಿಲ್ಲ. 12 ಪುಟ್ಟಿ ಅದನ್ನು ಬೀಸಾಕಬೇಡಿ, ಕೂಡಿಸ್ರಿ ಅಂತ ಹೇಳಿದರು. ಪ್ರಿಯರೇ, ಅನೇಕ ಸಾರಿ ನಾವು ಯಾಕೆ ಬೀಸಾಕ್ತೇವೆ ಗೊತ್ತಾ, ನಮಗೆ ಅದರ ಬೆಲೆ ಗೊತ್ತಿಲ್ಲ. ನಮ್ಮ ಚರ್ಚಲ್ಲಿ ಒಂದು ಕಟ್ಟಿಗೆ ತುಂಡು ಉಳಿದ್ರೂ ನಾನು ತೆಗೆದಿಡ್ತೇನೆ, ಒಂದು ಇಟ್ಟಿಗೆ ಉಳಿದ್ರೆ ತೆಗೆದಿಡ್ತೇನೆ, ಸಿಮೆಂಟ್ ಉಳಿದ್ರೆ ತೆಗೆದಿಡ್ತೇನೆ, ಯಾವುದೋ ವಸ್ತುಗಳು ಇದ್ದರೆ ತೆಗೆದಿಟ್ಟು ಬೇರೆಯವ್ರಿಗಾದರೂ ಕೊಡ್ತೇವೆ, ಇಲ್ಲವೇ ಅದನ್ನು ನಾವು ಮತ್ತೆ ಉಪಯೋಗಿಸ್ತೇವೆ. ಇದು ಜೀವನದಲ್ಲಿ ಕಲಿಬೇಕಾದಂಥ ಬಹಳ ಪ್ರಾಮುಖ್ಯವಾದಂಥ ಒಂದು ಪಾಠ ಪ್ರಿಯರೇ. ಈ ರೀತಿಯಾಗಿ ನಾವು ಜೀವನ ಮಾಡಿದರೆ ಖಂಡಿತವಾಗಿ ದೇವರು ಗಮನಿಸ್ತಾರೆ, ನಮ್ಮ ಜೀವನವನ್ನು ಆಶೀರ್ವಾದ ಮಾಡ್ತಾರೆ, ಉನ್ನತ ಸ್ಥಿತಿಗೆ ನಮ್ಮನ್ನು ದೇವರು ತಕೊಂಡು ಬಂದೇ ಬರ್ತಾರೆ. ಆದ್ದರಿಂದ ಪ್ರಿಯರೇ, ಚಿಕ್ಕ ವಸ್ತುಗಳು
ಚಿಕ್ಕದು ನಮ್ಮ ಜೀವನದಲ್ಲಿ, ಚಿಕ್ಕ ಮಕ್ಕಳು, ಓಕೆ, ಗಣನೆಗೆ ಬಾರದಂಥವರು. ತಾತ್ಸಾರ ಮಾಡಬೇಡಿ. ಯಾರನ್ನು ತಿರಸ್ಕಾರ ಮಾಡಿರಿ. ಅವನಿಗೆ ಹಾಡಲಿಕ್ಕೆ ಬರಲ್ಲ, ಅವನಿಗೆ ಓದಲಿಕ್ಕೆ ಬರಲ್ಲ, ಅವನು ಯಾವುದರಲ್ಲಿ ಜಾಣ ಇಲ್ಲ, ಅವನೊಂದು ಕೆಲಸ ಮಾಡಲ್ಲ. ಯಾರನ್ನು ತಿರಸ್ಕಾರ ಮಾಡಬೇಡಿ. ದೇವರು ನಮ್ಗೆ ಯಾರನ್ನ ಕೊಟ್ಟಿದ್ದಾರೋ ಅದಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳೋಣ. ದೇವರು ಯಾವುದೇ ಒಂದು ಸಮಯದಲ್ಲಿ ಅದ್ಭುತವಾಗಿ ಅವರನ್ನೇ ಉಪಯೋಗಿಸಿ ತನ್ನ ಉದ್ದೇಶವನ್ನು ತಿಳಿಯಪಡಿಸ್ತಾರೆ. ಅದರ ಮೇಲೇ ತನ್ನ ಶಕ್ತಿಯನ್ನು ಸುರಿಸ್ತಾರೆ. ಅದರಿಂದಲೇ ಅವರಿಗೆ ಮಹಿಮೆ ಆಗ್ತದೆ, ಅದರಿಂದಲೇ ನಮ್ಮನ್ನು ತೃಪ್ತಿಪಡಿಸ್ತಾರೆ, ಅದರಿಂದಲೇ ನಮಗೆ ದೇವರು ಸಣ್ಣ ಸಂಗತಿಗಳನ್ನ ದೊಡ್ಡದಾಗಿ ದೇವರು ಮಾಡ್ತಾರೆ. ಆದ್ದರಿಂದ ಸ್ಮಾಲ್ ಥಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್. ನಾವು ಇನ್ನೊಂದು ಸಂಗತಿಯನ್ನು, ಯೇಸು ಸ್ವಾಮಿ ಹೇಳಿರುವಂಥ ಸಂಗತಿಯನ್ನು ನಾವು ನೋಡಿಕೊಳ್ಳೋಣ. ಅದು ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯ. ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯ, ಮತ್ತಾಯ 18 ಹಾಗೂ 10ನೇ ವಚನದಿಂದ ನಾವು ನೋಡಿಕೊಳ್ಳೋಣ. ಓಕೆ. ಈ ಚಿಕ್ಕವರಲ್ಲಿ ಒಬ್ಬರನ್ನಾದರೂ ತಾತ್ಸಾರ ಮಾಡಬಾರದು. ನೋಡಿರಿ, ಪರಲೋಕದಲ್ಲಿ ಅವರ ದೂತರು ಪರಲೋಕದಲ್ಲಿರುವ ನನ್ನ ತಂದೆಯ ಮುಖವನ್ನು ಯಾವಾಗಲೂ ನೋಡುತ್ತಲಿದ್ದಾರೆ ಎಂದು ನಿಮಗೆ ಹೇಳುತ್ತೇನೆ. ಓಕೆ, ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಅದೇ ಮಾತನ್ನು ನಾವು ಮಾರ್ಕನ ಬರೆಸುವಾರ್ತೆ 10, 13ರಿಂದ 16 ನೋಡ್ತೇವೆ. ಚಿಕ್ಕ ಮಕ್ಕಳನ್ನು ಶಿಷ್ಯರು ಹೇಳಿದರು, ಹೋಗಿ ಹೋಗಿ ಆಚೆ. ಅನೇಕ ಸಾರಿ ನಾವು ಚಿಕ್ಕ ಮಕ್ಕಳನ್ನು ಗಣನೆಗೆ ನಾವು ತಕ್ಕೊಳ್ಳೋದಿಲ್ಲ, ಚಿಕ್ಕ ಮಕ್ಕಳನ್ನು ತಾತ್ಸಾರ ಮಾಡ್ತೇವೆ. ಯೇಸು ಸ್ವಾಮಿ ಹೇಳ್ತಾರೆ, ಚಿಕ್ಕ ಮಕ್ಕಳನ್ನು ನನ್ನ ಹತ್ತಿರ ಬರಗೊಡಿಸ್ರಿ. ಯೇಸು ಸ್ವಾಮಿ ಚಿಕ್ಕವರಾಗಿದ್ದರು. ಸಾಮುವೇಲ್ ಸಹ ಅವನು ದೇವಾಲಯಕ್ಕೆ ಹೋದಾಗ ನನಗನ್ನಿಸ್ತದೆ 8 ವರ್ಷದವನಾಗಿದ್ದನಂತ ಇರ್ಬೋದು. ಓಕೆ, ಸೊ ದೇವರು ನೋಡ್ರಿ, ಅನೇಕ ದೊಡ್ಡ 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 ವ್ಯಕ್ತಿಗಳ ಜೊತೆ ಮಾತಾಡಲಿಲ್ಲ, ಸಾಮುವೇಲನ ಜೊತೆಗೆ ಮಾತಾಡಿದ್ರು. ಹೂ ಇಸ್ ದಿಸ್ ಲ್ಯಾಡ್? ಚಿಕ್ಕ ಹುಡುಗ ನೋಡ್ರಿ, ದಾವೀದನನ್ನು ನೋಡಿದ ಯಾರು? ಗೊಲ್ಯಾತ್ ನೋಡಿ ಹೇಳ್ತಾನೆ, ಏನು ನಾಯಿಯನ್ನು ಹೊಡೆಯೋ ಹಾಗೆ ಕೋಲ್ ತಗೊಂಡು ನನ್ನ ಹತ್ರ ಬರ್ತಾ ಇದೀಯಾ? ಎಷ್ಟಿದೆಯಾ ನೀನು? ಚೋಟುದ್ದ ಇದೆಯಾ? ನೋಡ್ರಿ, ಗೊಲ್ಯಾತ್ ಅವನನ್ನು ತಾತ್ಸಾರ ಮಾಡಿದ. ಇಸ್ರಾಯೇಲ್ರ ಸೈನ್ಯದಲ್ಲಿ ಸಹ ದಾವೀದನ ಅಣ್ಣಂದಿರು, ನೀನು ಯಾಕೆ ಇಲ್ಲಿ ಬಂದಿಯೋ? ನಿನ್ನ ಕೈಯಿಂದ ಇದೆಲ್ಲ ಆಗೋದಿಲ್ಲ ಅಂತೇಳಿ ಅವರು ಸಹ, ಅಣ್ಣಂದಿರು ಸಹ ಅವನನ್ನು ತಾತ್ಸಾರ ಮಾಡಿದರು. ಆದರೆ ಪ್ರಿಯರೇ, ದೇವರು ದಾವೀದನನ್ನು ಅದ್ಭುತವಾಗಿ ಉಪಯೋಗಿಸಿ ವೈರಿಯನ್ನು ಓಡಿಸಿದ್ರು, ಜಯ ಕೊಟ್ಟರು, ಮಹಿಮೆ ಆಯಿತು ಈ ಚಿಕ್ಕ ಹುಡುಗನ ಮೂಲಕ. ಚಿಕ್ಕ ಪೋರ ಅಂತ ಹೇಳ್ತಾರೆ ಕನ್ನಡದಲ್ಲಿ. ಚಿಕ್ಕ ಪೋರ ಅಂತ ಹೇಳಿದ್ರೆ ಸಣ್ಣ ಹುಡುಗ ಅಂತ. ಸಮುವೇಲ್ ಸಣ್ಣ ಹುಡುಗ, ಅವನೊಟ್ಟಿಗೆ ಜೀವ ಸ್ವರೂಪನಾದ ದೇವರು, ಲೋಕವನ್ನುಂಟು ಮಾಡಿದಂಥ ದೇವರು ಅವನ ಮೂಲಕವಾಗಿ ದೊಡ್ಡ ಪ್ರವಾದಿಗೆ ಮಾತಾಡ್ತಾರೆ. ಚಿಕ್ಕ ಮಕ್ಕಳನ್ನು ನನ್ನ ಹತ್ತಿರ ಬರಗೊಡಿಸ್ರಿ, ಅವ್ರಿಗೆ ಅಡ್ಡಿ ಮಾಡಬೇಡ್ರಿ, ಯಾಕಂದರೆ ದೇವರ ರಾಜ್ಯವು ಇಂಥವರದೇ. ಯೇಸು ಸ್ವಾಮಿ ಚಿಕ್ಕವರಾಗಿದ್ದಾಗ, ಇಟ್ ವಾಸ್ ವೆರಿ ಸ್ಮಾಲ್, ಅವ್ರು 12 ವರ್ಷದವರಾಗಿದ್ದಾಗ ಸಭೆಯಲ್ಲಿ ಸಭಾಮಂದಿರದಲ್ಲಿ ಕೂತ್ಕೊಂಡು ತರ್ಕ ಮಾಡ್ತಾ ಇದ್ರಂತೆ ಶಾಸ್ತ್ರಿಗಳ ಪರಿಸರ ಸಂಗಡ. ಪ್ರಿಯರಿ, ಅಂಥ ಜ್ಞಾನ ಚಿಕ್ಕ ಮಕ್ಕಳಿಗೆ. ಅನೇಕ ಸಾರಿ ನಾನು ನೋಡಿದ್ದೇನೆ, ಚಿಕ್ಕ ಮಕ್ಕಳಿಗೆ ನಾವು ಅವರನ್ನು ನೋಡೋ ದೃಷ್ಟಿ, ಅವರ ವಿಷಯದಲ್ಲಿ ನಾವು ಏನು ಅಂದ್ಕೊಳ್ತೇವೋ ಅದು ಭಾಳ ಬೇರೆ ಆಗಿರ್ತದೆ, ವ್ಯತ್ಯಾಸಕರವಾಗಿರ್ತದೆ. ಹೇಗೆ ಇರ್ತದೆ ಅಂತ ಹೇಳಿದ್ರೆ ಅವರನ್ನು ನಾವು ಗಣನೆಗೆ ತಕ್ಕೊಳ್ಳೋದಿಲ್ಲ. ಅದಕ್ಕೆ ಸ್ವಾಮಿ ಹೇಳ್ತೀವಿ, ಚಿಕ್ಕವರಲ್ಲಿ ಒಬ್ಬರನ್ನಾದರೂ ತಾತ್ಸಾರ ಮಾಡಬಾರದು ನೋಡ್ರಿ ಅಂತ ಹೇಳ್ತಾರೆ. ಆದ್ದರಿಂದ ಚಿಕ್ಕ ಮಕ್ಕಳನ್ನು ತಾತ್ಸಾರ ಮಾಡೋದು ಬೇಡ. ದೇವರು ಮಕ್ಕಳನ್ನ ಕೊಟ್ಟಿದ್ದಾರ. ಅನೇಕರು ಹೇಗೆ ಮಾಡ್ತಾರೆ ಅಂತ ಹೇಳಿದ್ರೆ, ಮಕ್ಕಳಿಗೆ ಬೇಕಾದದ್ದನ್ನು ಕೊಟ್ಬಿಡ್ತಾರೆ. ನೀನು ಊಟ ಮಾಡು, ಶಾಲೆಗೆ ಹೋಗು, ಫೀಸ್ ಕಟ್ಟಿದ್ದೀನಿ, ನಿನ್ನ ಕೆಲಸ ನೀನು ಮಾಡ್ಕೊಂಡು ಬಿಟ್ಬಿಡು ಅಂತ. ಅದು ತಾತ್ಸಾರನೇ. ಅವರನ್ನು ತಕ್ಕೊಳ್ಳೋಣ, ಅವ್ರ ವಿಷಯದಲ್ಲಿ ಗಮನ ಹರಿಸೋಣ, ಅವ್ರು ಏನು ಮಾಡ್ತಾರೆ ಅನ್ನೋದನ್ನು ಗಮನಿಸೋಣ. ಅವರ ಆತ್ಮಿಕ, ದೈಹಿಕ, ಮಾನಸಿಕ ಬೆಳವಣಿಗೆ ವಿಷಯದಲ್ಲಿ ಗಮನ ಹರಿಸೋಣ, ನಮ್ಮ ಸಮಯವನ್ನು ಹಾಕೋಣ. ಹಾಗೆ ಮಾಡಿದರೆ ಅದೇ ಮಕ್ಕಳು ಒಂದು ದಿವಸ ನಮಗೆ ದೊಡ್ಡ ಆಶೀರ್ವಾದ ನಿಧಿ ಆಗ್ತಾರೆ. ಅವರು ಕಣ್ಣು ಚುಚ್ಚುವ ಮುಳ್ಳುಗಳಾಗದೆ ನಮಗೆ ಕಿರೀಟ ಆಗ್ತಾರೆ ಎಂಬುದಾಗಿ ನಾವು ಕಂಡುಕೊಳ್ತೇವೆ. ಪ್ರಿಯರೇ, ಅದೇ ಒಂದು ಮತ್ತಾಯನ ಬರೆಸುವಾರ್ತೆ 18ನೇ ಅಧ್ಯಾಯದಲ್ಲಿ 12ನೇ ವಚನದಿಂದ ನಾವು ನೋಡ್ತೇವೆ. ಏನಂತ ಹೇಳಿದ್ರೆ,
ನಿಮಗೆ ಹೇಗೆ ತೋರ್ತದೆ? ಯೇಸು ಸ್ವಾಮಿ ಹೇಳ್ತಾರೆ, ನಿಮಗೆ ಹೇಗೆ ತೋರುತ್ತದೆ? ಒಬ್ಬ ಮನುಷ್ಯನಿಗೆ 100 ಕುರಿಗಳು ಇರಲಾಗಿ ಅವುಗಳಲ್ಲಿ ಒಂದು ತಪ್ಪಿಸಿಕೊಂಡ್ರೆ ಅವನು 99 ಕುರಿಗಳನ್ನು ಬಿಟ್ಟು ಬೆಟ್ಟಕ್ಕೆ ಹೋಗಿ ತಪ್ಪಿಸಿಕೊಂಡದ್ದನ್ನು ಹುಡುಕುತ್ತಾನಲ್ಲವೇ? ಯೇಸು ಸ್ವಾಮಿ ಹೇಳ್ತಾರೆ, ಒಬ್ಬನಿಗೆ 100 ಕುರಿ ಇದೆ, ಒಂದು ಹೋಗಿದೆ, ಹೋಗಲಿ ಬಿಡು, 99 ಇದಾವಲ್ಲ. ಅನೇಕ ಸಾರಿ ತಂದೆ ತಾಯಿಗಳು ಹೇಳೋ ಮಾತು ಏನಂತ ಹೇಳಿದ್ರೆ, ಅಯ್ಯೋ ನನಗೆ 5 ಮಕ್ಕಳಿದ್ದಾರೆ, 5 ಮಕ್ಕಳಲ್ಲಿ ಒಬ್ಬನು ಚೆನ್ನಾಗಿಲ್ಲ, ಹೋಗ್ಲಿ ಬಿಡು, ಅವನು ಬಿಟ್ಟು ಬಿಡು, ಅವನೇನಾನ ಮಾಡ್ಕೊಳ್ಳಿ, 4 ಇದಾವಲ್ಲ, 4 ನಮಗೆ ಆಶೀರ್ವಾದ. ನೋ ಪ್ರಿಯರೇ, ಇದು ತಪ್ಪು. ಈ ರೀತಿಯಾಗಿ ಮಾಡುವಂಥದ್ದು ತಪ್ಪು. 100 ಕುರಿಗಳಿದೆ, 100 ಕುರಿಗಳು ಇರುವಾಗ ಒಂದು ತಪ್ಪಿಸ್ಕೊಂಡಿದ್ರೆ ಏನಪ್ಪ ನಿನಗೆ ಕಡಿಮೆ ಆಯಿತು? ಯಾಕೆ ಅದರ ಹಿಂದೆ ಹೋಗಬೇಕು? ಯಾಕೆ ಅದನ್ನು ಹುಡ್ಕೊಂಡು ಬರಬೇಕು? ಯಾಕೆ ಅದಕ್ಕೆ ಶ್ರಮ ವಹಿಸಬೇಕು? ಯಾಕೆ ಅದಕ್ಕೆ ಸಮಯ ಹಾಕಬೇಕು? ಎಲ್ಲೆಲ್ಲೋ ಹೋಗಿ ನೀನು ಕಷ್ಟಪಡಬೇಕು, ಪ್ರಯಾಸ ಪಡಬೇಕು? ಇಲ್ಲ ಪ್ರಿಯರೇ, ಅವನು ಹೋಗ್ತಾನೆ, ಒಂದು ಆ ಕುರಿಯನ್ನು ಹುಡುಕಿಕೊಂಡು ತಕ್ಕೊಂಡು ಬರ್ತಾನೆ. ಯಾಕೆ ಅಂತ ಹೇಳಿದ್ರೆ, ಅಲ್ಲಿ ಆದಂಥ ಒಂದು ಆಶೀರ್ವಾದ ಏನಂತ ಹೇಳಿದ್ರೆ, ಯೇಸು ಸ್ವಾಮಿ ಹೇಳ್ತಾರೆ, ಅದು ಸಿಕ್ಕಿದರೆ ತಪ್ಪಿಸಿಕೊಳ್ಳದೆ ಇರುವ 99 ಕುರಿಗಳಿಗಿಂತ ಆ ಒಂದಕ್ಕೋಸ್ಕರ ಹೆಚ್ಚಾಗಿ ಸಂತೋಷ ಪಡುವನೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಯೇಸು ಸ್ವಾಮಿ ಹೇಳ್ತಾರೆ, ಒಂದು ಕುರಿ ಅವನಿಗೆ ಸಿಕ್ಕಾಗ ಹಿ ವಿಲ್ ಬಿ ರಿಜಾಯ್ಸಿಂಗ್. ಪ್ರಿಯರೇ, ತಪ್ಪಿಸಿಕೊಂಡಂಥ ಗಣನೆಗೆ ಬಾರದಂಥ ಒಂದು ವಸ್ತು ಅಥವಾ ಒಬ್ಬ ವ್ಯಕ್ತಿ ನಮ್ಮ ಜೀವನದಲ್ಲಿ ಇದ್ದರೆ, ಅದು ತಿರುಗಿ ನಮಗೆ ಸಿಕ್ಕಾಗ, ಅದಕ್ಕೆ ನಾವು ಬೆಲೆ ಕಟ್ಟಿದಾಗ ಎಷ್ಟು ನಮಗೆ ಖುಷಿ ಆಗ್ತದೆ. ಅದು ಏನು ಮಾಡ್ತದೆ ಅಂದರೆ, ನಮ್ಮ ಜೀವನದಲ್ಲಿ ಸಂತೋಷವನ್ನು ತಗೊಂಡು ಬರ್ತದೆ ಎಂಬುದಾಗಿ ದೇವರ ವಾಕ್ಯದೆಲ್ಲ ನೋಡ್ತೇವೆ. ಆದ್ದರಿಂದ ಪ್ರಿಯರೇ, ಜೀವನದಲ್ಲಿ ಸಣ್ಣ ಸಂಗತಿಗಳಿದೆಯಾ? ಗಣನೆಗೆ ಬಾರದಂಥ ವಸ್ತುಗಳಿದೆಯಾ? ಯಾರು ಕೊಟ್ಟರು ಈ ಸಂಗತಿಗಳನ್ನು? ಚಿಕ್ಕ ಮನೆ ಯಾರು ಕೊಟ್ಟರು? ಸಣ್ಣ ಗಾಡಿ ಯಾರು ಕೊಟ್ಟರು? ಸಣ್ಣ ಬಿಸ್ನೆಸ್ ಯಾರು ಕೊಟ್ಟರು? ಸಣ್ಣ ಕೆಲಸ ಯಾರು ಕೊಟ್ಟರು? ಪ್ರಿಯರು, ಯಾವುದನ್ನು ನಾವು ಕೆಟ್ಟ ದೃಷ್ಟಿಯಿಂದ, ಕೀಳ ದೃಷ್ಟಿಯಿಂದ ನಾವು ನೋಡೋದು ಬೇಡ. ಯಾಕೆಂತ ಹೇಳಿದ್ರೆ, ನಮ್ಮ ದೇವರು ಎಲ್ಲವನ್ನ ಗಮನಿಸ್ತಾರೆ. ಕೊಟ್ಟದ್ದನ್ನು ತಕ್ಕೊಂಡು ದೇವರಿಗೆ ಸ್ತೋತ್ರ ಮಾಡೋಣ. ಅದರಿಂದ ಆಗುವಂಥ ಕಾರ್ಯ ಏನು? ದೇವರ ಶಕ್ತಿ ಮೋಶೆಯ ಕೋಲಿನ ಮೇಲೆ ಬಂದ ಹಾಗೆ, ಅಥವಾ ಸಂಸೋನ್ನ ಜೀವಿತದಲ್ಲಿ ಆ ಒಂದು ಎಲುಬಿನ ಮೇಲೆ ಕತ್ತೆಯ ದವಡೆಯನ್ನು ದೇವರು ಉಪಯೋಗಿಸಿದ್ರು. ಪ್ರಿಯರೇ, ದೇವರ ಶಕ್ತಿಯ ಅಭಿಷೇಕ ಗಣನೆಗೆ ಬಾರದಂಥ ವಸ್ತು, ಗಣನೆಗೆ ಬಾರದಂಥ ವ್ಯಕ್ತಿಯ ಮೇಲೆ ಇಳಿದು ಬಂದಾಗ ಅದ್ಭುತಗಳಾಗ್ತವೆ ಪ್ರಿಯರೇ. ಅಷ್ಟು ಮಾತ್ರವಲ್ಲ, ದೇವರು ತನ್ನ ಉದ್ದೇಶಗಳನ್ನು ಅದರ ಮೂಲಕವಾಗಿ ಪ್ರಕಟಪಡಿಸ್ತಾರೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಮತ್ತೆ ನಾವು ನೋಡ್ತೇವೆ, ವೈರಿಯನ್ನು ಜಯಿಸುವುದಕ್ಕಾಗಿ, ವೈರಿಯನ್ನು ಓಡಿಸುವುದಕ್ಕಾಗಿ ಗಣನೆಗೆ ಬಾರದಂಥ ಇವರನ್ನೇ ದೇವರು, ಇಂಥದ್ದನ್ನೇ ದೇವರು ಉಪಯೋಗಿಸ್ತಾರೆ ಎಂಬುದಾಗಿ ನಾವು ನೋಡ್ತೇವೆ. ಅಷ್ಟು ಮಾತ್ರವಲ್ಲ, 5 ರೊಟ್ಟಿ 2 ಮೀನಿನ ವಿಷಯದಲ್ಲಿ ನಾವು ನೋಡುವಾಗ ಗ್ರೇಟ್ ಸ್ಯಾಟಿಸ್ಫ್ಯಾಕ್ಷನ್, ಒಂದು ತೃಪ್ತಿ ಅನ್ನುವಂಥದ್ದು ಬರ್ತದೆ ಈ ಸಣ್ಣ ವಸ್ತುವಿಗೆ ನಾವು ಗಮನ ಹರಿಸಿದಾಗ. ಈ ಸಣ್ಣ ವಸ್ತುವನ್ನು ನಾವು ಗಣನೆಗೆ ತಕ್ಕೊಂಡಾಗ ಖಂಡಿತವಾಗಿ ಒಂದು ದೊಡ್ಡ ತೃಪ್ತಿ ಅನ್ನುವಂಥದ್ದು ನಮ್ಮ ಜೀವನದಲ್ಲಿ ಹರಿದು ಬರ್ತದೆ. ಅಷ್ಟು ಮಾತ್ರವಲ್ಲ ಪ್ರಿಯರೇ, ಚಿಕ್ಕದನ್ನು ನಾವು ಗಣನೆಗೆ ತಕ್ಕೊಂಡಾಗ ದೇವರು ಅದನ್ನು ತನ್ನ ಕೈಯಲ್ಲಿ ತಕ್ಕೊಂಡು ಚಿಕ್ಕದನ್ನು ದೊಡ್ಡದಾಗಿ ಮಾಡ್ತಾರೆ ಎಂಬುದಾಗಿ ಸಹ ನಾವು ದೇವರ ವಾಕ್ಯದಲ್ಲೇ ನಾವು ನೋಡ್ತೇವೆ. ಚಿಕ್ಕ ಮಕ್ಕಳನ್ನು ಅವರ ಕೈಯಲ್ಲಿ ಒಪ್ಪಿಸಿ ಕೊಟ್ಟಾಗ ಅವರಿಂದಲೇ ಒಂದು ದೊಡ್ಡ ಆಶೀರ್ವಾದ ನಮಗೆ ಬರ್ತದೆ. ನೋಡ್ರಿ, ದಾವೀದನನ್ನು ದೇವರು ವೈರಿಯನ್ನು ಓಡಿಸುವುದಕ್ಕಾಗಿ ಆ ಪೌರನನ್ನು ಉಪಯೋಗಿಸಿದರು. ಸಮುವೇಲನನ್ನು ಉಪಯೋಗಿಸಿ ದೇವರು ದೊಡ್ಡ ಪ್ರವಾದಿಯ ಜೊತೆಗೆ ಮಾತಾಡುವುದಕ್ಕೆ ದೇವರು ಕೊಟ್ಟ ದೊಡ್ಡ ಆಶೀರ್ವಾದ. ಸಮುವೇಲನು ಚಿಕ್ಕವನಾಗಿರುವಾಗಲೇ ದೇವರ ಸ್ವರ ಕೇಳಲಿಕ್ಕೆ ಪ್ರಾರಂಭ ಮಾಡಿದ, ಚಿಕ್ಕ ಹುಡುಗ. ಆದರೆ ಒಂದು ದಿವಸ ಏನಾಯಿತು, ಇಡೀ ಇಸ್ರಾಯೇಲ್ ದೇಶವನ್ನು ನಡೆಸುವ ನಾಯಕನನ್ನಾಗಿ, ಆ ಪ್ರವಾದಿಯನ್ನಾಗಿ, ದರ್ಶಿಯನ್ನಾಗಿ ದೇವರು ಅವನನ್ನು ಮಾಡಿದರು ಪ್ರಿಯರೇ. ಅಷ್ಟು ಮಾತ್ರವಲ್ಲ, ಕಳೆದು ಹೋದಂಥ ಒಂದು ಕುರಿ ಅದರ ಮೂಲಕವಾಗಿ ಕಂಡುಕೊಳ್ಳೋದು ಏನಂತ ಹೇಳಿದ್ರೆ, ಅದು ಸಿಕ್ಕಿದಾಗ ಎಷ್ಟು ಸಂತೋಷ. ಉದಾಹರಣೆಗೆ ನೋಡ್ರಿ, ನಾವು JK ಟೈಪ್ ರೈಟ್ರನ್ನು ಇದೆಯಲ್ಲ, ನಾನು ಹೇಳಿದೆ ಆ ಕತೆ. ಎಲ್ಲ ಟೈಪ್ ರೈಟ್ರ್ ನಾವು ಮಾಡ್ತಾಯಿದ್ರು, JK ಟೈಪ್ ರೈಟ್ರ್ ನಾವು ಮಾಡ್ತಾ ಇರಲಿಲ್ಲ. ಯಾಕಂತ ಹೇಳಿದ್ರೆ, ಅದು ಆ ಒಂದು ಗಣನೆಗೆ ಬಾರದ ಸಣ್ಣ ಟೈಪ್ ರೈಟ್ರ್ ಆಗಿದ್ದರೂ ದೊಡ್ಡ ಕಾರ್ಯ ಮಾಡೋದಕ್ಕೆ ಅದು ಗುರುತಾಗಿತ್ತು ಪ್ರಿಯರೇ, ಸೂಚನೆ. ಅದರಿಂದ ಪ್ರಿಯ ಸಹೋದರ ಸಹೋದರಿ, ನಾವು ಅದನ್ನು ಹಾಗೆ ಭಾಳ ವರ್ಷ ನಾವು ಇಟ್ಕೊಂಡಿದ್ದೆವು.
ಓಕೆ, ದೇವ್ರ ನಾಮಕ್ಕೆ ಸ್ತೋತ್ರ. ಹಾಗೆ ಕಳೆದು ಹೋದ ಒಂದು ಕುರಿ ಸಿಕ್ಕಿದಾಗ ಎಷ್ಟು ಸಂತೋಷ. ನಾವು ಟೈಪ್ ರೈಟರ್ ನೋಡುವಾಗ ನಮ್ಗೆ ಯಾವಾಗಲೂ ಸಂತೋಷ ಆಗೋದು. ಮತ್ತು ಇನ್ನೊಂದು ಸಂಗತಿ ಏನಂತ ಹೇಳಿದ್ರೆ ಪ್ರಿಯರೇ, 12 ಪುಟ್ಟಿ ಅದು ಗಣನೆಗೆ ಬಾರದು, ಬೀಸಾಕ್ಬಿಡಿ ಅಂತ ಹೇಳ್ಬೋದಿತ್ತು. ಆದರೆ ಅದನ್ನು ಕೂಡಿಸಿಟ್ರು. ಯಾಕಂತ ಹೇಳಿದ್ರೆ ನಾವು ಅದರಿಂದ ಒಂದು ಪಾಠ ಕಲಿತೇವೆ ಅಂತ ಹೇಳಿದ್ರೆ, ಯಾವುದನ್ನು ವೇಸ್ಟ್ ಮಾಡಬಾರ್ದು. ದೇವರು ನಮಗೆ ಕೊಟ್ಟಿರುವಂಥ ವಸ್ತುಗಳನ್ನು ನಾವು ವೇಸ್ಟ್ ಮಾಡಬಾರ್ದು. ಅದು ಎಷ್ಟೇ ಇದ್ದರೂ ಅದನ್ನು ಕೊನೆ ತನಕ ನಾವು ಸರಿಯಾಗಿ ಇಟ್ಟು ಅದನ್ನು ಕಾಪಾಡಿಕೊಂಡು ನಾವು ಉಪಯೋಗಿಸಬೇಕು. ಇನ್ನೊಬ್ಬರಿಗೂ ನಾವು ಅದನ್ನು ಕೊಡಬೇಕು. ಅದರ ಮೂಲಕ ದೇವರಿಗೆ ಖಂಡಿತ ಮಹಿಮೆ ಆಗ್ತದೆ. ಯಾಕೆ ನಮ್ಮ ಜೀವನದಲ್ಲಿ ನಾವು ಆಶೀರ್ವಾದ ಕಳ್ಕೊಳ್ತೀವಿ ಅಂತ ಹೇಳಿದ್ರೆ, ಅನೇಕ ಸಾರಿ ಈ ಸಂಗತಿಗಳನ್ನು ನಾವು ನಮ್ಮ ಗಮನದಲ್ಲಿ ಇಟ್ಕೊಂಡು ನಾವು ಅದಕ್ಕೆ ವಿಧೇಯರಾಗಿರುವುದಿಲ್ಲ, ನಾವು ನಡೆಸಿಕೊಂಡು ಹೋಗುವುದಿಲ್ಲ. ಅದಕ್ಕೋಸ್ಕರವಾಗಿ ಅನೇಕ ಸಾರಿ ನಾವು ದೇವರ ಆಶೀರ್ವಾದವನ್ನು ಕಳ್ಕೊಳ್ತೇವೆ. ಬಲವಾದಂಥ ಜೀವಿತ, ಜಯದ ಜೀವಿತವನ್ನು, ಸಮೃದ್ಧಿಯ ಜೀವಿತವನ್ನು ನಾವು ಕಳ್ಕೊಳ್ತೇವೆ ಯಾವಾಗ ಚಿಕ್ಕ ವಸ್ತುಗಳನ್ನು ನಾವು ಗಣನೆಗೆ ತಕ್ಕೊಳ್ಳೋದಿಲ್ವೋ. ಆದ್ದರಿಂದ ಇವತ್ತು ನಾನು ನಿಮಗೆ ಹೇಳ್ತಾ ಇದ್ದದ್ದು ಏನಂತ ಹೇಳಿದ್ರೆ, ಇನ್ನೊಂದು ಸಂಗತಿಯನ್ನು ಸಹ ಸ್ವಾಮಿ ಹೇಳಿದ್ದಾರೆ. ಮತ್ತಾಯನ ಬರೆಸುವಾರ್ತೆ, ಅದನ್ನು ಸಹ ನಾವು ನೋಡಿಬಿಡೋಣ. ಮತ್ತಾಯನ ಬರೆಸುವಾರ್ತೆ 5ನೇ ಅಧ್ಯಾಯದಲ್ಲಿ ದೇವರ ವಾಕ್ಯದಲ್ಲಿ 19ನೇ ವಚನದಿಂದ, ಈ ಸಣ್ಣ ಸಣ್ಣ ಆಜ್ಞೆಗಳಲ್ಲಿ ಆದರೂ ಒಂದನ್ನು ಮೀರಿ ಜನರಿಗೂ ಹಾಗೆ ಮೀರುವುದಕ್ಕೆ ಬೋಧಿಸುವವನು ಪರಲೋಕ ರಾಜ್ಯದಲ್ಲಿ ಬಹಳ ಚಿಕ್ಕವನೆನಿಸಿಕೊಳ್ಳುವನು. ನೋಡ್ರಿ, ಏನಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಏನಂತ ಹೇಳಿದ್ರೆ, ಸುಳ್ಳು ಹೇಳೋದು ಅದು ಓಕೆ, ಸುಳ್ಳು ಹೇಳಿದೇನು, ಎಲ್ಲರೂ ಸುಳ್ಳು ಹೇಳ್ತಾರೆ. ಮತ್ತು ಒಂದು ಗಾದೆನೇ ಇದೆ, 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡ್ತಾರೆ. ಇದನ್ನು ನಾವು ತಾತ್ಸಾರ ಮಾಡ್ತೇವೆ. ಸುಳ್ಳು ಹೇಳೋದನ್ನು ನಾವು ಹಗುರವಾಗಿ ನಾವು ತಗೊಳ್ತೇವೆ. ಆದರೆ ಪ್ರಿಯರೇ, ಆಗುವಂಥ ಒಂದು ಪರಿಣಾಮ ಏನು ಅಂತ ನಾವು ನೋಡೋದಾದರೆ ಏನಾಗುತ್ತೆ, ಇಂಥವರು ಪರಲೋಕದಲ್ಲಿ ಒಂದು ವೇಳೆ ಚಿಕ್ಕ ಚಿಕ್ಕ ಆಜ್ಞೆಗಳನ್ನು ನಾವು ತಾತ್ಸಾರ ಮಾಡದೆ ಕೈಕೊಂಡು ನಡೆದ್ರೆ ಇವ್ರಿಗೆ ಸಿಗುವಂಥ ಆಶೀರ್ವಾದ ಏನಂತ ಹೇಳಿದ್ರೆ, ಪರಲೋಕದಲ್ಲಿ ಅವರು ದೊಡ್ಡವರು ಅನಿಸಿಕೊಳ್ತಾರೆ. ಇಟ್ಸ್ ಅಮೇಝಿಂಗ್. ಯೇಸು ಸ್ವಾಮಿ ಬೋಧನೆ ಭಾಳ ಆಶ್ಚರ್ಯ ಪ್ರಿಯರೇ. ಚಿಕ್ಕ ಚಲೆಗ ಎಲ್ಲರೂ ಸುಳ್ಳು ಹೇಳ್ತಾರೆ, ಎಲ್ಲರೂ ಈ ತಪ್ಪು ಎಲ್ಲರೂ ಮಾಡ್ತಾರೆ, ಈ ಪಾಪ ಎಲ್ಲರೂ ಮಾಡ್ತಾರೆ. ವಿ ಆರ್ ನಿಗ್ಲೆಕ್ಟಿಂಗ್ ಸ್ಮಾಲ್ ಕಮ್ಯಾಂಡ್ಮೆಂಟ್ಸ್. ಪ್ರಿಯರೇ, ಹಾಗೆ ಮಾಡೋದು ಬೇಡ. ಏನು ಮಾಡೋಣ ಅಂತ ಹೇಳಿದ್ರೆ, ದೇವರು ನಮಗೇನು ಕೊಟ್ಟಿದ್ದಾರೋ ಅದಕ್ಕೆ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಮಕ್ಕಳಿದ್ದಾರೆ, ಚೆನ್ನಾಗಿ ಓದ್ತಾ ಇಲ್ಲ, ದೇವ್ರ ಹಸ್ತಕ್ಕೆ ಒಪ್ಪಿಸಿಕೊಡ್ರಿ, ದೇವರಿಗೆ ಸ್ತೋತ್ರ ಹೇಳಿ. ಎರಡನೇದಾಗಿ ಅದನ್ನು ಉಪಯೋಗಿಸಲಿಕ್ಕೆ ಪ್ರಾರಂಭ ಮಾಡಿ. ಮೂರನೇದಾಗಿ ತಾತ್ಸಾರ ಮಾಡಬೇಡ್ರಿ, ದೇವರನ್ನು ನಂಬ್ರಿ. ಖಂಡಿತವಾಗಿ ಚಿಕ್ಕ ವಸ್ತುಗಳ ಮೂಲಕ ದೇವರು ದೊಡ್ಡ ಕಾರ್ಯ ಮಾಡ್ತಾರೆ ಅಂಥೇಳಿ ನಾವು ನಂಬೋಣ. ದೇವರು ಖಂಡಿತವಾಗಿ ಆಶೀರ್ವಾದ ಮಾಡ್ತಾರೆ. ನಿಮ್ಮ ಮನೆಯಲ್ಲಿ ಏನಾದರೂ ಇದ್ದರೆ, ಚಿಕ್ಕ ಬಿಸ್ನೆಸ್ ಇರಲಿ, ಚಿಕ್ಕ ಗಾಡಿ ಇರಲಿ, ಅಥವಾ ಸಣ್ಣ ಕೆಲಸ ಇರಲಿ, ಯಾವುದೇ ಇರಲಿ, ಅದನ್ನು ನಾವು ದೇವರ ಹಸ್ತಕ್ಕೆ ನಾವು ಒಪ್ಪಿಸಿಕೊಡೋಣ. ದೇವರು ದೊಡ್ಡದಾಗಿ ಅದನ್ನು ಮಾಡ್ತಾರೆ. ತನ್ನ ಶಕ್ತಿಯನ್ನು ಸುರಿಸ್ತಾರೆ, ತೃಪ್ತಿಪಡಿಸ್ತಾರೆ, ಸಂತೋಷದಿಂದ ತುಂಬಿಸ್ತಾರೆ. ಅವರಿಗೆ ಮಹಿಮೆ ಆಗುತ್ತೆ, ಅವರ ಉದ್ದೇಶಗಳು ನೆರವೇರ್ತವೆ.